ಹುಟ್ಟೋಕು ಮುಂಚೆನೇ ಇಲ್ಲವಾಗಬೇಕಾಗಿದ್ದ ಜೀವ, ತನ್ನ ಹುಡುಗಾಟಿಕೆಯಿಂದ ಬೆಂಕಿಗೆ ಆಹುತಿಯಾದ ಮನೆ, ಕಾಲೇಜು ಶಿಕ್ಷಣ ವಂಚಿತೆ, ಹಾಗೆ ನೈಟ್ ಕ್ಲಬ್ನ ಬಾರ್ ಟೆಂಡರ್ ಕೆಲಸ. ಜಗತ್ತಿನ ಪ್ರಮುಖ ದೇಶಗಳ ಪುರುಷ ನಾಯಕರಿಗೆ ಸಮನಾಗಿ ನಿಂತು ಇಟಲಿಯನ್ನ ಮುನ್ನಡೆಸ್ತಾ ಇರೋ ಮೊದಲ ಮಹಿಳಾ ಪ್ರಧಾನಿ. ನಾನು ಜಾರ್ಜಿಯಾ, ನಾನು ಒಬ್ಬ ಮಹಿಳೆ, ನಾನು ಒಬ್ಬ ತಾಯಿ, ನಾನು ಒಬ್ಬ ಕ್ರಿಶ್ಚಿಯನ್ ಅನ್ನೋ ಅವರ ಘೋಷಣೆ ಇಡೀ ಇಟಲಿಯ ಮನೆ ಮನೆಗೆ ತಲುಪುತ್ತೆ. ಹೆಲೋ, ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಕೇವಲ ರಾಜಕೀಯ ಕಾರಣಗಳಿಗಾಗಿ ಮಾತ್ರ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಂತೂ ತಮ್ಮ ವಿಶಿಷ್ಟ ವ್ಯಕ್ತಿತ್ವ, ನಡವಳಿಕೆಯಿಂದ ಜಾಗತಿಕ ಮಟ್ಟದಲ್ಲಿ ಯಾವಾಗಲೂ ವೈರಲ್ ಸೆನ್ಸೇಷನ್ ಆಗಿರ್ತಾರೆ. ಇಟಲಿಯ ಮೊದಲ ಮಹಿಳಾ ಪ್ರಧಾನಿಯಾಗಿ ಇತಿಹಾಸ ಸೃಷ್ಟಿಸಿರೋ ಜಾರ್ಜಿಯಾ ಮೆಲೋನಿ ಅವರ ಜೀವನ ಕೇವಲ ರಾಜಕೀಯ ಯಶೋಗಾಥೆ ಮಾತ್ರ ಅಲ್ಲ, ಅದು ಕಡುಬಡತನ, ಕೌಟುಂಬಿಕ ನೋವು ಹಾಗೆ ಕಠಿಣ ಪರಿಶ್ರಮದಿಂದ ಮುನ್ನಡೆದ ಒಂದು ರೋಚಕ ಪಯಣವಾಗಿದೆ. ಹುಟ್ಟೋಕು ಮುಂಚೆನೇ ಇಲ್ಲವಾಗಬೇಕಾಗಿದ್ದ ಜೀವ ಅಂದರೆ, ಈಕೆ ಹೊಟ್ಟೆಲಿದ್ದಾಗಲೇ ಈಕೆ ತಾಯಿ ಅಬಾರ್ಷನ್ ಮಾಡಿಸೋದಕ್ಕೆ ಹೋಗಿದ್ರಂತೆ. ಆಮೇಲೆ ಏನೋ ಬೇರೆ ಕಾರಣದಿಂದ ಅದು ಆಗಲಿಲ್ಲ. ಸೊ ಇನ್ ಕೇಸ್ ಏನಾದರೂ ಅಬಾರ್ಟ್ ಮಾಡಿಸ್ಬಿಟ್ಟಿದ್ರೆ ಇವತ್ತು ಇಟಲಿಯ ಪ್ರಧಾನಿಯಾಗಿ ಮೆಲೋನಿ ಅವರನ್ನು ನಾವು ನೋಡೋದಕ್ಕಾಗ್ತಾ ಇರಲಿಲ್ಲ. ಇನ್ನು ತಂದೆಯ ನೆರಡೂ ಕಾಣದ ಬಾಲ್ಯ, ತನ್ನ ಹುಡುಗಾಟಿಕೆಯಿಂದ ಬೆಂಕಿಗೆ ಆಹುತಿಯಾದ ಮನೆ, ಕಾಲೇಜು ಶಿಕ್ಷಣ ವಂಚಿತೆ, ಹಾಗೆ ನೈಟ್ ಕ್ಲಬ್ನ ಬಾರ್ ಟೆಂಡರ್ ಕೆಲಸ, ಹೀಗೆ ಸಾಲು ಸಾಲು ಹಿನ್ನಡೆಗಳನ್ನೇ ಮೆಟ್ಟಿಲು ಮಾಡಿಕೊಂಡು ಇಟಲಿಯ ಪ್ರಧಾನಿ ಪೀಠದ ತನಕ ಬೆಳೆದು ನಿಂತವರು ಜಾರ್ಜಿಯಾ ಮೆಲೋನಿ. ಕೇವಲ ಮೋದಿ ಮಾತ್ರ ಅಲ್ಲ, ವಿಶ್ವದ ಯಾವುದೇ ನಾಯಕ ಬಂದ್ರೂ ಅವರ ರಾಜತಾಂತ್ರಿಕ ಮಾತುಕತೆಗಿಂತ ಹೆಚ್ಚಾಗಿ ತನ್ನ ಆಕರ್ಷಕ ವ್ಯಕ್ತಿತ್ವದಿಂದ ಸುದ್ದಿಯಾಗೋ ನಾಯಕಿ. ಇವತ್ತು ಜಾಗತಿಕ ರಾಜಕಾರಣದಲ್ಲಿ ಅತ್ಯಂತ ಪ್ರಭಾವಶಾಲಿ ಮಹಿಳೆ ಯಾರು ಅಂತ ಕೇಳಿದ್ರೆ ಜಗತ್ತು ಇಟಲಿಯ ಈ ನಾಯಕಿಯ ಹೆಸರನ್ನ ಹೆಮ್ಮೆಯಿಂದ ಹೇಳುತ್ತೆ. ಜಗತ್ತಿನ ಪ್ರಮುಖ ದೇಶಗಳ ಪುರುಷ ನಾಯಕರಿಗೆ ಸಮನಾಗಿ ನಿಂತು ಇಟಲಿಯನ್ನ ಮುನ್ನಡೆಸ್ತಾ ಇರೋ ಮೊದಲ ಮಹಿಳಾ ಪ್ರಧಾನಿ. ಆದರೆ ಇವತ್ತು ವೈಭವದ ರೋಮ್ ನಗರದ ಅಧಿಕಾರದ ಗದ್ದುಗೆ ಮೇಲೆ ಕೂತಿರೋ ಮೆಲೋನಿ ಅವರ ಹಿಂದಿನ ಬದುಕು ಮಾತ್ರ ಅಷ್ಟೊಂದು ಈಸಿಯಾಗಿರಲಿಲ್ಲ. ಬಾಲ್ಯದಲ್ಲೇ ತಂದೆ ಕೈಕೊಟ್ಟು ಹೋದಾಗ ಒಪ್ಪತ್ತಿನ ಊಟಕ್ಕೂ ಪರದಾಡಿದ ಕಡು ಬಡತನದ ದಿನಗಳಿದ್ವು. ಹೋಟೆಲ್ನಲ್ಲಿ ಸಪ್ಲೈಯರ್ ಆಗಿ, ಬೇಬಿ ಸಿಟ್ಟರ್ ಆಗಿ ಕೆಲಸ ಮಾಡಿದ್ದ ಈ ಹುಡುಗಿ ಈಗ ಇಡೀ ದೇಶದ ಹಣೆ ಬರಹ ಬರೆಯೋ ಮಟ್ಟಕ್ಕೆ ಬೆಳೆದು ನಿಂತಿದ್ದು ಯಾವ ರೀತಿ? ಜಾರ್ಜಿಯಾ ಮೆಲೋನಿ ಅವರ ಬಾಲ್ಯ, ಶಿಕ್ಷಣ, ಪ್ರೇಮ ಜೀವನ ಹಾಗೆ ರೋಚಕ ರಾಜಕೀಯ ಹಾದಿ ಯಾವ ರೀತಿಯಾಗಿತ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಜನವರಿ 15, 1977 ಇಟಲಿಯ ರೋಮ್ ನಗರದಲ್ಲಿ ಜಾರ್ಜಿಯಾ ಮೆಲೋನಿ ಹುಟ್ಟೋದು. ಅವರ ತಂದೆ ಫ್ರಾನ್ಸಿಸ್ಕೋ ಮೆಲೋನಿ ಒಬ್ಬ ಅಕೌಂಟೆಂಟ್ ಆಗಿದ್ರು. ಇವರ ತಾಯಿ ಅನ್ನಾ ಪರಾಟೋಲ್. ಮೆಲೋನಿ ಅವರ ಬಾಲ್ಯ ಸುಖಕರವಾಗಿರಲಿಲ್ಲ. ಮೆಲೋನಿ ಪುಟ್ಟ ಮಗುವಾಗಿದ್ದಾಗಲೇ ಆ ಕುಟುಂಬವನ್ನು ತೊರೆದು ಅವರ ತಂದೆ ಸ್ಪೇನ್ಗೆ ಓಡಿ ಹೋಗ್ತಾನೆ. ತಂದೆ ಕೈಕೊಟ್ಟ ಮೇಲೆ ಅವರ ತಾಯಿ ಜಾರ್ಜಿಯಾ ಹಾಗೆ ಅವರ ಅಕ್ಕ ಅರಿಯಾನಾ ಅವರನ್ನು ಸಾಕಿ ಸಲಹೋದಕ್ಕೆ ತುಂಬಾ ಕಷ್ಟಪಡಬೇಕಾಗುತ್ತೆ. ರೋಮ್ನ ಅತ್ಯಂತ ಬಡ ಕೃಷಿಕರು ಹಾಗೆ ಕಾರ್ಮಿಕರು ವಾಸ ಮಾಡೋ ಗರ್ಬಟೆಲ್ಲ ಅನ್ನೋ ಪ್ರದೇಶದ ಸಣ್ಣ ಮನೆಯೊಂದರಲ್ಲಿ ಇವರ ಸಂಸಾರ ಶುರುವಾಗುತ್ತೆ. ಬಡತನದ ಮಧ್ಯೆಯೇ ಮೆಲೋನಿ ರೋಮ್ನ ಅಮೆರಿಗೋ ವೆಸ್ಪುಚಿ ಇನ್ಸ್ಟಿಟ್ಯೂಟ್ಗಳಲ್ಲಿ ಭಾಷೆಗಳ ವಿಷಯದಲ್ಲಿ ಡಿಪ್ಲೊಮಾ ಮುಗಿಸ್ತಾರೆ. ಅವರಿಗೆ ಇಂಗ್ಲಿಷ್, ಫ್ರೆಂಚ್ ಹಾಗೆ ಸ್ಪ್ಯಾನಿಷ್ ಭಾಷೆಗಳ ಮೇಲೆ ಅದ್ಭುತವಾದ ಹಿಡಿತ ಇತ್ತು. ಆದರೆ ಮನೆಯ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದ್ರಿಂದ ಶಿಕ್ಷಣದ ಜೊತೆಗೆ ಮೆಲೋನಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ರೋಮ್ನ ಪ್ರಸಿದ್ಧ ಬಾರ್ ಒಂದರಲ್ಲಿ ಬಾರ್ ಟೆಂಡರ್ ಆಗಿ ಕೆಲಸ ಮಾಡ್ತಾರೆ. ಹೋಟೆಲ್ಗಳಲ್ಲಿ ತಟ್ಟೆ ತೊಳೆಯೋ, ಗ್ರಾಹಕರಿಗೆ ಸಪ್ಲೈ ಮಾಡೋ ಕೆಲಸವನ್ನು ಕೂಡ ಮಾಡ್ತಾರೆ. ಅಷ್ಟೇ ಅಲ್ಲ, ಇಟಲಿಯ ಪ್ರಸಿದ್ಧ ಉದ್ಯಮಿಯೊಬ್ಬರ ಮಗುವನ್ನು ನೋಡಿಕೊಳ್ಳೋ ಬೇಬಿ ಸಿಟ್ಟರ್ ಆಗಿ ಕೂಡ ಕೆಲಸ ಮಾಡಿ ಹಣ ಸಂಪಾದನೆ ಮಾಡ್ತಾ ಇದ್ರು. ಈ ಕಠಿಣ ದಿನಗಳೇ ಅವರಿಗೆ ಜೀವನದ ನೈಜ ಪಾಠಗಳನ್ನು ಕಲಿಸಿದ್ವು. 1980 3 ವರ್ಷದ ಮೆಲೋನಿ ಹಾಗೆ ಆಕೆಯ ಅಕ್ಕ ಅರಿಯಾನಾ ಆಟ ಆಡ್ತಾ ಇದ್ದಾಗ ಸಂಭವಿಸಿದ ಭೀಕರ ಅಗ್ನಿ ಅವಘಡದಲ್ಲಿ ಅವರ ಇಡೀ ಮನೆಯೇ ಸುಟ್ಟು ಭಸ್ಮವಾಗುತ್ತೆ. ವಾಸ ಮಾಡೋದಕ್ಕೆ ಸೂರಿಲ್ಲದೆ ಅಜ್ಜಿಯ ಮನೆಯ ನೆಲದ ಮೇಲೆ ಮಲಗ್ತಾ ಇದ್ದ ಕಡು ಬಡತನದ ದಿನಗಳನ್ನು ಮೆಲೋನಿ ನೋಡ್ತಾರೆ. ಈ ಕಠಿಣ ದಿನಗಳೇ ತಮಗೆ ಬದುಕಿನ ದೊಡ್ಡ ಪಾಠ ಕಲಿಸಿದ್ವು ಅಂತ ಹೆಮ್ಮೆಯಿಂದ ಒಂದೊಂದ್ಸಲ ಹೇಳ್ಕೊಳ್ತಾರೆ. ನಾನು ವಾಸ್ತವದ ಬಗ್ಗೆ ಕಂಡಿದ್ದು, ಕಲಿತಿದ್ದು ಸಂಸತ್ತಿನಲ್ಲಿ ಕೆಲಸ ಮಾಡೋದ್ರಿಂದಲ್ಲ, ಬದಲಿಗೆ ಆ ದಿನಗಳಲ್ಲಿ ನೈಟ್ ಕ್ಲಬ್ಬಿನ ಬದುಕಿನಿಂದ ಅಂತ ಹೇಳಿದರು. ಮೆಲೋನಿಗೆ ಆಗ 15 ವರ್ಷ.
ನ್ಯಾಯಾಧೀಶ ಪಾವಲೋ ಬೊರ್ಸೊಲಿನೋ ಅವರ ಹತ್ಯೆಯಾದಾಗ ದೇಶದ ಪರಿಸ್ಥಿತಿಗೆ ಮರುಗಿ ಮೆಲೋನಿಯವರು ರಾಜಕೀಯಕ್ಕೆ ಬರೋ ನಿರ್ಧಾರವನ್ನು ಮಾಡ್ತಾರಂತೆ. ಅದೇ ಒಂದು ರೀತಿ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ವರ್ಷಗಳು ಉರುಳ್ತಾ ಇದ್ದ ಹಾಗೆ ಅವರು ವಿದ್ಯಾರ್ಥಿ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ. ಕೇವಲ 29ನೇ ವಯಸ್ಸಿನಲ್ಲಿ ಅಂದರೆ 2006ರಲ್ಲಿ ಇಟಲಿಯ ಸಂಸತ್ಗೆ ಆಯ್ಕೆಯಾಗುವ ಮೂಲಕ ದೇಶದ ಅತಿ ಕಿರಿಯ ಸಂಸದರಲ್ಲಿ ಒಬ್ಬರಾಗ್ತಾರೆ. ಇವರ ಪ್ರತಿಭೆಯನ್ನು ಗುರುತಿಸಿದ ಅಂದಿನ ಪ್ರಧಾನಿ ಸಿಲ್ವಿಯೋ ಬೆರ್ಲುಸ್ಕೋನಿ 2008ರಲ್ಲಿ ಮೆಲೋನಿ ಅವರನ್ನು ಇಟಲಿಯ ಯುವಜನ ಕಲ್ಯಾಣ ಸಚಿವರನ್ನಾಗಿ ಮಾಡ್ತಾರೆ. ಆಗ ಅವರಿಗೆ ಕೇವಲ 31 ವರ್ಷ. ಇಟಲಿ ಇತಿಹಾಸದಲ್ಲೇ ಅತ್ಯಂತ ಕಿರಿಯ ವಯಸ್ಸಿಗೆ ಸಚಿವರಾದ ಹೆಗ್ಗಳಿಕೆ ಮೆಲೋನಿ ಅವರದ್ದಾಯಿತು. 2012ರಲ್ಲಿ ಮೆಲೋನಿ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕ್ತಾರೆ. ಹಳೆಯ ಪಕ್ಷಗಳನ್ನು ಬಿಟ್ಟು ಬ್ರದರ್ಸ್ ಆಫ್ ಇಟಲಿ ಅನ್ನೋ ಹೊಸ ರಾಜಕೀಯ ಪಕ್ಷವನ್ನು ಸ್ಥಾಪಿಸ್ತಾರೆ. ಆರಂಭದಲ್ಲಿ ಈ ಪಕ್ಷಕ್ಕೆ ಜನರ ಬೆಂಬಲ ಅಷ್ಟಾಗಿರಲಿಲ್ಲ. 2013ರ ಎಲೆಕ್ಷನ್ನಲ್ಲಿ ಇವರ ಪಕ್ಷಕ್ಕೆ ಸಿಕ್ಕಿದ್ದು ಕೇವಲ 2% ಮತ ಮಾತ್ರ. ಆದರೆ ಮೆಲೋನಿ ಧೈರ್ಯಗೆಡಲಿಲ್ಲ. ಇಟಲಿಯ ಸಾಂಪ್ರದಾಯಿಕ ಕುಟುಂಬ ವ್ಯವಸ್ಥೆ, ರಾಷ್ಟ್ರೀಯತೆ ಮತ್ತು ಅಕ್ರಮ ವಲಸೆಯ ವಿರುದ್ಧ ನಿರಂತರವಾಗಿ ಧ್ವನಿ ಎತ್ತುತ್ತಾರೆ. ನಾನು ಜಾರ್ಜಿಯಾ, ನಾನು ಒಬ್ಬ ಮಹಿಳೆ, ನಾನು ಒಬ್ಬ ತಾಯಿ, ನಾನು ಒಬ್ಬ ಕ್ರಿಶ್ಚಿಯನ್ ಅನ್ನೋ ಅವರ ಘೋಷಣೆ ಇಡೀ ಇಟಲಿಯ ಮನೆ ಮನೆಗೆ ತಲುಪುತ್ತೆ. ದೇಶದಲ್ಲಿ ಉಂಟಾದ ರಾಜಕೀಯ ಅಸ್ಥಿರತೆಯ ಲಾಭ ಪಡ್ಕೊಂಡ ಮೆಲೋನಿ ಸೆಪ್ಟೆಂಬರ್ 2022ರ ಚುನಾವಣೆಯಲ್ಲಿ ಭರ್ಜರಿ ಜಯ ಗಳಿಸ್ತಾರೆ. ಅಕ್ಟೋಬರ್ 22, 2022ರಂದು ಇಟಲಿಯ ಇತಿಹಾಸದಲ್ಲೇ ಮೊದಲ ಮಹಿಳಾ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಳ್ತಾರೆ. ಇನ್ನು ಮೆಲೋನಿ ಅವರ ವೈಯಕ್ತಿಕ ಜೀವನಕ್ಕೆ ಬರೋದಾದರೆ, ಅವರು ಮದುವೆಯಾಗದೆ ತಮ್ಮ ಲಿವ್ ಇನ್ ಪಾರ್ಟ್ನರ್ ಆಗಿದ್ದ ಪ್ರಸಿದ್ಧ ಟಿವಿ ಪತ್ರಕರ್ತ ಆಂಡ್ರಿಯಾ ಗಿಯಾಂಬ್ರುನೋ ಅವರ ಜೊತೆಗೆ ಸುಮಾರು 10 ವರ್ಷಗಳ ಕಾಲ ಜೀವನ ನಡೆಸ್ತಾರೆ. ಈ ದಂಪತಿಗೆ ಗಿನೆವ್ರಾ ಅನ್ನೋ ಮಗಳು ಕೂಡ ಇದ್ದಾಳೆ. ಆದರೆ ಪ್ರಧಾನಿಯಾದ ಮೇಲೆ ಮೆಲೋನಿ ಅವರ ವೈಯಕ್ತಿಕ ಬದುಕಲ್ಲಿ ಒಂದು ಬಿರುಗಾಳಿ ಎದ್ದೇಳುತ್ತೆ. 2023ರಲ್ಲಿ ಆಂಡ್ರಿಯಾ ಗಿಯಾಂಬ್ರುನೋ ಅವರು ಟಿವಿ ಶೋ ಆಫ್ ಕ್ಯಾಮ್ರಾದಲ್ಲಿ ಮಹಿಳಾ ಸಹೋದ್ಯೋಗಿಗಳ ಜೊತೆ ಅಸಭ್ಯವಾಗಿ ಮಾತನಾಡಿರೋ ಒಂದಷ್ಟು ವಿಡಿಯೋ, ಆಡಿಯೋಗಳು ಲೀಕ್ ಆಗುತ್ತೆ. ಇದು ಇಡೀ ದೇಶದಲ್ಲಿ ವಿವಾದಕ್ಕೆ ಎಡೆ ಮಾಡಿಕೊಡುತ್ತೆ. ಪ್ರಧಾನಿಯಾಗಿ ತಕ್ಷಣವೇ ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಮೆಲೋನಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋ ಮೂಲಕ ಆಂಡ್ರಿಯಾ ಜೊತೆಗಿನ ತಮ್ಮ 10 ವರ್ಷಗಳ ಸಂಬಂಧವನ್ನು ಅಧಿಕೃತವಾಗಿ ಕಡಿದುಕೊಳ್ತಾರೆ. ರಾಜಕೀಯದಲ್ಲಷ್ಟೇ ಅಲ್ಲ, ವೈಯಕ್ತಿಕ ಜೀವನದಲ್ಲೂ ತಾನು ಯಾರಿಗೂ ತಲೆಬಾಗುವುದಿಲ್ಲ ಅನ್ನೋದನ್ನು ಸಾಬೀತುಪಡಿಸ್ತಾರೆ. ಈ ಸಂದರ್ಭದಲ್ಲಿ ಮೆಲೋನಿ ಅವರು ಯಾವುದೇ ರಾಜಕೀಯ ನಾಟಕ ಮಾಡದೆ ನೇರವಾಗಿ ಸೋಷಿಯಲ್ ಮೀಡಿಯಾದಲ್ಲೇ ತಮ್ಮ ಸಂಬಂಧ ಮುಗೀತು ಅಂತ ಪೋಸ್ಟ್ ಮಾಡಿದ್ರು. ಒಬ್ಬ ದೇಶದ ಪ್ರಧಾನಿ ತನ್ನ ವೈಯಕ್ತಿಕ ಬದುಕಿನ ಇಷ್ಟು ದೊಡ್ಡ ನಿರ್ಧಾರವನ್ನು ಇನ್ಸ್ಟಾಗ್ರಾಮ್ ಪೋಸ್ಟ್ ಮೂಲಕ ಪ್ರಕಟಿಸಿದ್ದು ಇಡೀ ವಿಶ್ವದಲ್ಲೇ ದೊಡ್ಡ ಚರ್ಚೆಗೆ ಎಡೆ ಮಾಡಿಕೊಟ್ರೂ ಒಂದಷ್ಟು ಮಂದಿ ಇವರ ಬೆಂಬಲಕ್ಕೂ ನಿಂತರು. ಇನ್ನು ಮೆಲೋನಿ ಅವರ ಫ್ಯಾಷನ್ ಸೆನ್ಸ್ ಬಗ್ಗೆ ಮಾತಾಡೋದಾದರೆ, ಒಂದು ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ, ಸೆನ್ಸೇಷನ್ಗೂ ಕೂಡ ಕಾರಣ ಆಗುತ್ತೆ. ಅವರು ಹಾಕೊಳ್ಳೋ ಬಣ್ಣ ಬಣ್ಣದ ಸೂಟ್ಗಳು, ಅವರ ಹೇರ್ ಸ್ಟೈಲ್, ಹಾಗೆ ಸಭೆಗಳಲ್ಲಿ ಅವರು ನಡೆದು ಬರೋ ಸ್ಟೈಲಿಶ್ ಆದಂಥ ರೀತಿ ಏನಿದೆ, ಇದು ಜಾಗತಿಕ ಮಟ್ಟದಲ್ಲಿ ಡಿಜಿಟಲ್ ಮಾಧ್ಯಮಗಳ ಗಮನ ಸೆಳೆಯುತ್ತೆ. ಬೀದಿ ಬದಿಯ ಬಾರ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದ ಒಬ್ಬ ಸಾಮಾನ್ಯ ಹುಡುಗಿ ಈಗ ಇಡೀ ಜಗತ್ತೇ ಬೆರಗಾಗೋ ಹಾಗೆ ಇಟಲಿ ಪ್ರಧಾನಿಯ ಕುರ್ಚಿ ಮೇಲೆ ಕೂತಿದ್ದಾರೆ ಅಂತಂದರೆ ಅದಕ್ಕೆ ಅವರ ಕಠಿಣ ಪರಿಶ್ರಮ, ಯಾರಿಗೂ ಹೆದರದ ಅವರ ಧೀರ ವ್ಯಕ್ತಿತ್ವವೇ ಕಾರಣ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದೊಂದಿಗೆ ಅತ್ಯುತ್ತಮ ಬಾಂಧವ್ಯ ಹೊಂದಿರೋ ಮೆಲೋನಿ ಅವರ ಈ ಯಶೋಗಾಥೆ ನಿಜಕ್ಕೂ ಪ್ರತಿಯೊಬ್ಬರಿಗೂ ಸ್ಫೂರ್ತಿದಾಯಕ. ಸೊ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರ ಈ ಜರ್ನಿಯ ಬಗ್ಗೆ ನಿಮ್ಗೇನನ್ಸುತ್ತೆ? ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.